ಈ ಕೋಪ ಅನ್ನೋದು ಎರಡು ಸಂಬಂಧಗಳನ್ನು ಹಾಳು ಮಾಡುತ್ತೆ, ಎಷ್ಟೋ ವ್ಯಕ್ತಿಗಳನ್ನು ಬಲಿ ತಗೊಳ್ಳುತ್ತೆ, ಮನೆಗಳನ್ನು ಹಾಳು ಮಾಡಿದೆ. ಕೋಪ ಬಂದರೆ ನಾವೇನು ಮಾಡ್ತೀವಿ ಅನ್ನೋದೇ ನಮ್ಗೆ ಪರಿಜ್ಞಾನ ಇರಲ್ಲ. ಹಾಗಿದ್ಮೇಲೆ ಈ ಕೋಪ ಹೇಗೆ ಬರುತ್ತೆ, ಕೋಪ ಬರಲಿಕ್ಕೆ ಏನು ಕಾರಣ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ 3 ಪಾಯಿಂಟ್ಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ. ನಿಮ್ಮ ಮನಸ್ಸಿಕೆನೂ ಕೂಡ ಕೊನೆ ತನಕ ನೋಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಫಸ್ಟ್ ಒಂದು ಪಾಯಿಂಟ್ ನೋಡೋಣ, ಯಾಕೆ ನಮಗೆ ಈ ಒಂದು ಕೋಪ ಬರುತ್ತೆ ಅಂದರೆ ನೆಗೆಟಿವ್ ಥಾಟ್ಸ್, ನಮ್ಮಲ್ಲಿ ಬರುವಂಥ ವಿಚಾರಗಳು. ಸೊ ನೋಡಿ, ಕೆಲವೊಂದ್ಸಲ ಏನಾಗುತ್ತೆ, ಸುಮ್ಮನೆ ಯಾವುದೋ ಒಂದು ಅಂದಾಜ್ ಮೇಲೆ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ಗಳು ಬರ್ಲಿಕ್ಕೆ ಶುರು ಆಗುತ್ತೆ. ನೆಗೆಟಿವ್ ಥಾಟ್ಸ್ ಅಂದರೆ ಉದಾಹರಣೆಗೆ ಎಕ್ಸಾಂಪಲ್ ನೋಡೋಣ. ಈಗ ಬೇರೆ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಈಗ ಗಂಡ ಹೆಂಡತಿಗಳ ಮಧ್ಯೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಬೇರೆ ಹೊರಗಡೆ ಯಾರೋ ನಿಮ್ಮ ಫ್ರೆಂಡ್ ಯಜಮಾನನೋ ಅಥವಾ ಹೆಂಡ್ತಿನೋ ಅಲ್ಲಿ ಹೊರಗಡೆ ಏನೋ ಒಂದು ಕೆಟ್ಟದಾಗಿ ಅಫೇರ್ಗಳದೊಂದೇನೋ ಕೇಳಿರ್ತೀರಾ ಅಂತ ಅನ್ಕೊಳ್ಳೋಣ. ಅದೇ ನೆಗೆಟಿವ್ ಥಾಟ್ ವಿಚಾರಗಳನ್ನ ತಗೊಂಡು ಬಂದು ನನ್ನ ಗಂಡನ ಹೀಗೆ ಮಾಡಬಹುದಾ ಅಂತ ಅನ್ಕೊಂಡು ಸುಮ್ಮನೆ ನೀವು ನೆಗೆಟಿವ್ ಬಿಟ್ಕೊಂಡು ಇರುವಂಥ ಗಂಡನ ಮೇಲೆ ಆ ಥರದ್ದು ಏನೂ ಇರದೇ ಇದ್ರೂ ಕೂಡ ಫೋನ್ ಕಾಲ್ ಬಂದರೆ ನೀವು ನೆಗೆಟಿವ್ ಪಟ್ಟು ಅದನ್ನು ಕೋಪದಲ್ಲಿ ಕನ್ವರ್ಟ್ ಮಾಡ್ಕೊಂಡು ಜಗಳ ಮಾಡುವಂಥದ್ದು, ಈ ಪರಿಸ್ಥಿತಿಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಅಂದರೆ ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲಿ ಬಂದಾಗ ಅಲ್ಲಿ ನಿಮಗೆ ಪಾಸಿಟಿವ್ ಅನ್ನೋದು ಇರಲ್ಲ. ಅಂದರೆ ಪ್ರೀತಿಯಾಗಿ ಕಾಮ್ ಆಗಿ ಕುತ್ಕೊಂಡು ಮಾತಾಡುವಂಥದ್ದು ಇರಲ್ಲ. ನೆಗೆಟಿವ್ ಬರೋಕ್ಕೆ ಶುರು ಆದರೆ ನಿಮ್ಮಲ್ಲಿ ಒಳಗಡೆಯಿಂದ ಒಂದು ಕೋಪ ಬರ್ಲಿಕ್ಕೆ ಶುರು ಆಗುತ್ತೆ. ಇದು ಮೇಜರ್ ರೀಸನ್. ಸೊ ದಯವಿಟ್ಟು ಆ ಕೆಲಸ ಮಾಡಬೇಡಿ. ಅದನ್ನ ನೆಗೆಟಿವ್ ಥಾಟ್ಸನ್ನು ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ, ಕ್ಲಾರಿಟಿ ಮಾಡಿಕೊಂಡು. ಸೆಕೆಂಡ್ ಪಾಯಿಂಟಿಗೆ ಬರೋಣ. ಇಷ್ಟದ ವಿರುದ್ಧವಾಗಿ ನಡ್ಕೊಂಡಾಗ, ಪ್ರೀತಿ ಅಂತ ಬಂದಾಗ ಒಬ್ರಿಗೊಬ್ರು ಇಷ್ಟಪಟ್ಟು ಹೋಗುವಂಥದ್ದು, ಅವರ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊಬೇಕು, ನಮ್ಮ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಮೂವ್ ಆಗುವಂಥದ್ದು. ಸೊ ಇಲ್ಲಿ ಅದರ ವಿರುದ್ಧವಾಗಿ ಹೋದಾಗ, ಉದಾಹರಣೆಗೆ ಹುಡುಗ ಕುಡಿಯೋದು ಇಷ್ಟ ಇರಲ್ಲ, ಹೇಳಿರ್ತಾಳೆ ನನಗೆ ಕುಡಿಯೋದು ಇಷ್ಟ ಇಲ್ಲ, ನೀನು ಕುಡಿಯೋದು ಇಷ್ಟ ಇಲ್ಲ, ನೀನು ಸಿಗರೇಟ್ ಸೇದೋದು ಇಷ್ಟ ಇಲ್ಲ ಅಂತ ಹುಡುಗಿ ಹೇಳಿರ್ತಾಳೆ ಹುಡುಗನಿಗೆ ಅಂತ ಅನ್ಕೊಂಡ್ರು. ಹುಡುಗ ಏನ್ ಮಾಡ್ತಾನೆ, ಯಾವುದು ಬೇಡ ಅಂತ ಹೇಳಿರ್ತಾಳೆ ಅದನ್ನೇ ಮಾಡಿದಾಗ ಹುಡುಗಿ ಕಾಮನ್ ಆಗಿ ಕೋಪ ಬರುತ್ತೆ, ಜಗಳಗಳು ಶುರು ಆಗುತ್ತೆ. ಸೇಮ್ ಈಗ ಹುಡುಗಿನಲ್ಲಿ ಈ ಥರದ ಗುಣಗಳು ಇಷ್ಟ ಇರಲ್ಲ. ಈಗ ಹೊರಗಡೆ ಎಲ್ಲೋ ಹೋಗ್ಬೇಡ ನನಗೆ ಕೇಳಿದೆ, ಅಥವಾ ಎಲ್ಲೋ ಸುತ್ತಾಡಬೇಡ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಈ ಥರದ್ದು ಹೇಳಿರ್ತಾನೆ. ಅದನ್ನು ಮೀರಿ ಹುಡುಗಿ ಮಾಡಿದಾಗ ಹುಡುಗನಿಗೆ ಕೋಪ ಬರುತ್ತೆ. ಅಂದರೆ ಇಷ್ಟದ ವಿರುದ್ಧವಾಗಿ ನಡ್ಕೊಂಡಾಗ ಅಲ್ಲಿ ಕೋಪ ಬರುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಕೂಡ ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಪಾಯಿಂಟಿಗೆ ಬರೋಣ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ಕೆ ಶುರು ಆಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನು? ಸಿಚುವೇಶನ್ಗಳು ಹಾಗೆ ಮಾಡಿಸ್ಬಿಡುತ್ತೆ ನಮ್ಮನ್ನು. ಉದಾಹರಣೆಗೆ ನಾವೇನೋ ಒಂದು ಹೇಳಿರ್ತೀವಿ, ಆ ಸಿಚುವೇಶನ್ ಬೇರೆ ಇನ್ನೇನೋ ಅರ್ಥ ಮಾಡಿಸ್ಬಿಟ್ಟಿರುತ್ತೆ. ಈಗ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ನಾವೇನು ತಪ್ಪು ಮಾಡಿರಲ್ಲ, ಯಾವುದೊಂದು ಫೋನ್ ಕಾಲ್ ವಿಚಾರದಲ್ಲಿ ಅಲ್ಲಿ ಅವ್ರು ಯಾರಿಗೋ ಫೋನ್ ಮಾಡಕ್ಕೆ ಹೋಗಿರುತ್ತೆ. ಆ ನಂಬರಿಂದ ಪದೇ ಒಂದು 3 ರಿಂದ 4 ಸಲ ನಮಗೆ ಕಾಲ್ ಬಂದಿರುತ್ತೆ. ಅದು ಈಗ ಗಂಡು ಮಕ್ಕಳಿಗೆ ಲೇಡೀಸಿಂದ ಬಂದರೆ ಅಲ್ಲಿ ಸಿಚುವೇಶನ್ ಏನು ವಾತಾವರಣ ಏನು ಕ್ರಿಯೇಟ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ, ಕೆಲವು ಗಂಡು ಮಕ್ಕಳಲ್ಲಿ ನನ್ನ ಹೆಂಡತಿಗೆ ಯಾರೋ ಕಾಲ್ ಮಾಡ್ತಿದ್ದಾರೆ, ಇದು ಬರೋಕ್ಕೆ ಶುರು ಆಗುತ್ತೆ. ಸೇಮ್ ಹೆಣ್ಮಕ್ಳಲ್ಲಿ ಕೂಡ ಅಷ್ಟೇ, ಅವ್ರ ಗಂಡನಿಗೆ 3 ರಿಂದ 4 ಸಲ ಅದೇ ನಂಬರಿಂದ ಕಾಲ್ ಬರೋಕ್ಕೆ ಶುರು ಆದರೆ ಡೌಟ್ ಬರೋಕ್ಕೆ ಶುರು ಆಗುತ್ತೆ, ಎಲ್ಲೋ ಒಂದು ಕಡೆ ಏನೋ ಆಯಿತು ಅಂತ. ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಿಚುವೇಶನಿಂದ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರಲ್ಲ, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ, ಅದು ಪಕ್ಕಾನ ಅಲ್ವಾ ಅಂತೇಳಿ. ಅದಾದಮೇಲೆ ನೀವು ಕೋಪ ಮಾಡ್ಕೊಬೇಕು. ಈ 3 ಪಾಯಿಂಟ್ಗಳಲ್ಲಿ ಕೋಪಗಳು ಬರುತ್ತೆ, ಕೋಪದಿಂದ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಮೇಜರ್ ಮೂಲ ಕೋಪ ಬರಲಿಕ್ಕೆ ಈ ರೀಸನ್, ಅದರ ಒಳಗಡೆ ಮತ್ತೆ ರೀಸನ್ಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಇದರಿಂದ ಒಂದು ಸಂಬಂಧದಲ್ಲಿ ಕೋಪಗಳು ಬರುತ್ತೆ. ಒಬ್ಬ ಮನುಷ್ಯನಿಗೆ ಕೋಪ ಬಂದರೆ ಅಲ್ಲಿ ಮನಶಾಂತಿ ಇರಲ್ಲ, ಮನೆಗಳು ಹಾಳಾಗ್ತವೆ, ಸಂಬಂಧಗಳು ಹಾಳಾಗ್ತವೆ, ಕೋರ್ಟಿಗೆ ಹೋಗುತ್ತೆ, ಬಲಿಗಳು ಅಂದರೆ ಕೊಲೆಗಳು ಕೂಡ ನಡೆಯುವಂಥ ಸಿಚುವೇಶನ್ಗಳು ಬರುತ್ತೆ. ಸೊ ಬಟ್ ಅದಾಗಬಾರ್ದು. ಅದೆಲ್ಲ ಕಡಿಮೆ ಆಗಬೇಕಂದ್ರೆ ಈ 3 ಪಾಯಿಂಟ್ಗಳನ್ನು ಏನು ಹೇಳಿದೆ ಅದನ್ನು ಸುಧಾರಣೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಸರಿ ಹೋಗುತ್ತೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ, ವಿಡಿಯೋಗೆ ಸಣ್ಣದಾಗಿ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಬರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.